ನೆಕ್ಸ್ಟ್ ನಮ್ಮ ಕಿಚನ್ಗೆ ಹೋಗೋಣ ಬನ್ನಿ. ಕಿಚನ್ ತೋರಿಸ್ತೀನಿ. ಅಲ್ಲಿ ನಾವೇನು ಅಡುಗೆ ಮಾಡಲ್ಲ. ನಮಸ್ಕಾರ, ನಾನು ರಾಮಕೃಷ್ಣ ಕುವೈತಿಂದ ಮಾತಾಡ್ತಿದ್ದೀನಿ. ಇವತ್ತು ನಾನಿರೋದು ಕುವೈತಲ್ಲಿ ಬಂದು 1 ತಿಂಗಳಾಗಿದೆ. ಇವತ್ತು ಸ್ವಲ್ಪ ಫ್ರೀ ಇತ್ತು, ಕೆಲಸದ ರಜೆ ಇತ್ತು. ಅದಕ್ಕೋಸ್ಕರ ನಮ್ಮ ಅಪಾರ್ಟ್ಮೆಂಟ್ ಕಂಪ್ನಿಯವ್ರು ಕೊಟ್ಟಿದ್ದಾರೆ. ಅದನ್ನ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಇದೇ ನಾನಿರೋ ಅಪಾರ್ಟ್ಮೆಂಟು. ಒಟ್ಟು 11th ಫ್ಲೋರ್ ಇದೆ ಇದು. ನಿಮಗೆ ಒಳಗಡೆ ತೋರಿಸ್ತಾ ಹೋಗ್ತೀನಿ ನಾ ಇರೋ ಎಷ್ಟೋ ಫ್ಲೋರಲ್ಲಿ. ಹಾಗೆ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮಗಿದು ಫ್ರಂಟ್ ವ್ಯೂ ನೋಡಿ ಯಾವ ಥರ ಕಾಣ್ತಿದೆ. ಅಷ್ಟು 11 ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರ್ ಹಿಡ್ಕೊಂಡು 10 ಫ್ಲೋರ್ ಇದೆ. ಎಲ್ಲರೂ ನಮ್ಮ ಕಂಪ್ನಿ ಎಂಪ್ಲಾಯಿಗಳು ಇರೋದು ಇದರಲ್ಲಿ ಇರೋದಲ್ಲ. ಇದು ಗ್ರೌಂಡ್ ಫ್ಲೋರಲ್ಲಿರೋ ಹಾಲು. ಇಲ್ಲಿ ನೋಡಿದರೆ ಆಲ್ಮೋಸ್ಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಪೇಂಟಿಂಗ್ ಏನಿರಲ್ಲ. ಇದೇ ರೀತಿಯೇ ಟೈಲ್ಸ್ ಆ ಥರ ಇರುತ್ತೆ. ಇವ್ರದ್ದು ಒಂದೇ ಕಲರ್ ಮೇಂಟೈನ್ ಮಾಡ್ತಾರೆ. ಇಲ್ಲಿ ಸಣ್ಣ ಗಾರ್ಡನ್ ಟೈಪ್ ಇದೆ, ಚೆನ್ನಾಗಿದೆ. ಇಲ್ಲಿ ಒಂದು ನೆಸ್ಟ್ ಒಳಗಡೆ ಒಂದು ಪಕ್ಷಿ ಇದೆ. ನೀವು ನೋಡ್ತಾ ಇರ್ಬೋದು, ನಾವು ಡ್ಯೂಟಿ ಮುಗಿಸ್ಕೊಂಡು ಬಂದರೆ ಇಲ್ಲಿ ಸೌಂಡ್ ಮಾಡ್ತಾ ಇರ್ತಿದೆ ಆಗಲೇ ಎನಿ ಟೈಮು. ನೀವು ನೋಡ್ತಾ ಇರ್ಬೋದು, ಇದೇ ರೀತಿ ಇದೆ ಫ್ರಂಟ್ ವ್ಯೂ. 2 ಕಡೆ ಲಿಫ್ಟ್ ಇದೆ. ಆ ಕಡೆ ಒಂದು, ಈ ಕಡೆ ಒಂದು. ಬನ್ನಿ, ನಾನಿರೋದು ಬಂದ್ಬಿಟ್ಟು 5th ಫ್ಲೋರು. ಫಿಫ್ತ್ ಫ್ಲೋರಲ್ಲಿ ಆಲ್ಮೋಸ್ಟ್ ಎಲ್ಲ ಭಾಳ ಹೈಟ್ ಇದೆ. ಅದಕ್ಕೋಸ್ಕರ ಲಿಫ್ಟೇ ಯೂಸ್ ಮಾಡಬೇಕು, ಇಲ್ಲಾಂದರೆ ಭಾಳ ಟಯರ್ಡ್ ಆಗುತ್ತೆ. ಇವತ್ತು ಫ್ರೀ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೇನೆ. ಇಲ್ಲಾಂದ್ರೆ ನನಗೆ ಟೈಮ್ ಸಿಗಲ್ಲ. ಬಂತು ನಮ್ಮ ಫ್ಲೋರು, 5th ಫ್ಲೋರು. ಇಲ್ಲೆಲ್ಲ ಬಟ್ಟೆ ಒಣಗಿ ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ಸ್ವಲ್ಪ ಬ್ಯಾಚುಲರ್ ರೂಮ್ ಯಾವ ಥರ ಇರುತ್ತೆ, ಇದೇ ರೀತಿ ಇರುತ್ತೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಸ್ಲಿಪ್ಪರ್. ಒಂದು ರೂಮಲ್ಲಿ ಇದು ಒಂದು ರೂಮು, ಮತ್ತು ಅದು ನನ್ನ ರೂಮು. ಇದು ಸ್ಟೋರೇಜ್ ಏರಿಯಾ. ಇಲ್ಲೇ ನಮ್ಮದೆಲ್ಲ ಫ್ರಿಜ್ಜು ಆ ಟೈಪೆಲ್ಲ ಇದೆ. ನಮ್ಮ ಸೋಪು ಆ ಥರ ಏನು ಎಕ್ಸ್ಟ್ರಾ ಸಾಮಾನುಗಳು. ಫ್ರಿಜ್ಜು ಹಳೆ ಕಾಲದಿದು, ಸ್ಯಾಮ್ಸಂಗ್. ಇದರೊಳಗಡೆ ಏನಿಲ್ಲ, ಆ ಥರ ಏನಿಲ್ಲ. ಇದು ಬಂದ್ಬಿಟ್ಟು ನನ್ನ ರೂಮು. ಇದು ನನ್ನ ಬೆಡ್. ಇದು ಅಪ್ ಡೌನು 4 ನಂಬರ್ಸ್ ಇರ್ತಾರೆ ಒಳಗಡೆ. ನನ್ನ ಬಟ್ಟೆ ಅವು ಇದ್ದಾವೆ. ಇದು ನನ್ನ ಬ್ಯಾಗ್. ವಿಂಡೋ ವ್ಯೂ ಕಾಣುತ್ತಲ್ಲ ನಿಮಗೆ. ಇಷ್ಟೇ. ಹೊರಗಡೆ ಹೋಗೋಣ ಬನ್ನಿ, ಬಾತ್ರೂಮು ಅಂತ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಬಾತ್ರೂಮು. ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಟಾಯ್ಲೆಟ್ ಇದೆ. ಇದು ವಾಶ್ ನೀರು ಬರುತ್ತೆ. ಇಲ್ಲೊಂದು ಸ್ಮಾರ್ಟ್ ಇದು ಎಕ್ಸಾಸ್ಟ್ ಇದೆ.
ಇದೊಂದು ಗೀಝರ್. ಈಗ ಚಳಿಗಾಲ ಇದೆ ಇಲ್ಲಿ, ಅದಕ್ಕೋಸ್ಕರ ಗೀಝರ್ ಕಂಪಲ್ಸರಿ ಬೇಕೇ ಬೇಕು. ಇಲ್ಲಿ 4 ಡಿಗ್ರಿ 3 ಡಿಗ್ರಿ ಆ ಥರ ಕೂಲ್ ಇದೆ, ಅದಕ್ಕೋಸ್ಕರ ಕಂಪಲ್ಸರಿ ಗೀಝರ್ ಬೇಕು. ಇಲ್ಲೊಂದು ಮಿರರ್ ಇದೆ, ನಮ್ಮ ಸೋಪು ಅವೆಲ್ಲ ಇದ್ದಾವೆ, ವಾಶ್. ಇಷ್ಟೇ ಮಾಮೂಲು ಇಂಡಿಯಾದಲ್ಲೇ ಇರುತ್ತೆ. ಇಂಡಿಯಾ ಟಾಯ್ಲೆಟ್ ಅಲ್ಲ, ವೆಸ್ಟರ್ನ್ ಕಮಾಡೋ. ಇಲ್ಲಿ ಬೇಕಾದರೆ ಇದರೊಳಗಡೆ ಇಲ್ಲಿ ಬಿಸಿನೀರು ಬರುತ್ತೆ, ಈ ಥರ ಮಾಡಿದರೆ ತಣ್ಣೀರು ಬರುತ್ತೆ. 2 ಆಪ್ಷನ್ ಇದೆ. ಆಲ್ಮೋಸ್ಟ್ ಇಲ್ಲಿ ಗೀಝರ್ ಯಾವ ಥರ ಇದೆ ಅಂದರೆ ಎನಿ ಟೈಮ್ ವರ್ಕ್, ಎನಿ ಟೈಮ್ ಆನ್ ಇರುತ್ತೆ, ಎನಿ ಟೈಮು. ಯಾಕೆಂದರೆ ಇಲ್ಲಿ ಚಳಿಗಾಲ ಇದ್ದಾರೆ, ಅದಕ್ಕೋಸ್ಕರ. ನೆಕ್ಸ್ಟ್ ಮುಂದೆ ಇನ್ನೊಂದು ಬಾತ್ರೂಮ್ ಇದೆ. ಅಷ್ಟು 3 ರೂಮಿಗೆ ಒಂದು ಬಾತ್ರೂಮ್ ಇದೆ. 3 ರೂಮಿಗೆ 2 ಬಾತ್ರೂಮ್ ಇದೆ. ಸಾರಿ, 3 ರೂಮಿಗೆ 2 ಬಾತ್ರೂಮು. ಏನೋ ಒಂದು ತೋರಿಸ್ತೀನಿ ಬನ್ನಿ. ಕೂಡ ಸೇಮೇ, ಇಲ್ಲಿ ಟಬ್ ಇದೆ, ಅದಕ್ಕೂ ಅಲ್ಲಿ ಸಣ್ಣದಿದೆ, ಟಬ್ ಇದೆ, ಎಲ್ಲ ಸೇಮ್ ಅದೇ ರೀತಿ. ಇಲ್ಲಿ ಶೋವರು ಅದು ಇದೆಲ್ಲ ಇದೆ, ಸೇಮ್ ಅದೇ ರೀತಿ. ನೆಕ್ಸ್ಟ್ ನಮ್ಮ ಕಿಚನ್ಗೆ ಹೋಗೋಣ ಬನ್ನಿ. ಕಿಚನ್ ತೋರಿಸ್ತೀನಿ. ಅಲ್ಲಿ ನಾವೇನು ಅಡುಗೆ ಮಾಡಲ್ಲ, ಆದರೂ ಅಟ್ಯಾಚ್ ಕೊಟ್ಟಿದ್ದಾರೆ ಅವ್ರ ಕಿಚನ್. ಏನಾದರೂ ಚಹಾ ಹಾಲು ಕಾಯಿಸ್ಕೊಳ್ಳೋದಿದ್ರೆ ಮಾಡ್ತೀವಿ ಅಷ್ಟೇ. ನಾವೇನು ಅಡುಗೆ ಮಾಡಲ್ಲ, ಕಂಪ್ನಿನೇ ಊಟ ಕೊಡುತ್ತೆ ಎಲ್ಲ. ಇಲ್ಲಿ ನೋಡ್ತಾ ಇರೋದಲ್ಲ ನೀವು, ಇಲ್ಲಿ ಇದು ನಮ್ಮ ಕಿಚನ್. ಇದು ಸಿಲಿಂಡ್ರು, ಗ್ಯಾಸ್ ಸ್ಟವ್ ಎಲ್ಲ ಇದೆ. ಇದು ಆಟೋಮೆಟಿಕ್, ಇದಕ್ಕೇನು ಸ್ಟಿಕ್ಕರ್ ಬೇಕಾಗಲ್ಲ. ನೋಡ್ತಾರೆ, ಇಲ್ಲಿ ಒಂದು ಎಕ್ಸಾಸ್ಟ್ ಇದೆ. ಬೇಕಾಗಿರೋ ಸಾಮಾನು ಇಲ್ಲಿ 2 ಬಿಸಿನೀರು ಎಲ್ಲ ಬರುತ್ತೆ ಇದರಲ್ಲಿ ಕೂಡ. ಇಷ್ಟೇ ನಮ್ಮ ಬ್ಯಾಚುಲರ್ ರೂಮ್ ಕುವೈತಲ್ಲಿ. ಕಂಪ್ನಿನೇ ಕೊಟ್ಟಿದ್ದೆ, ನಾನೇನು ಪೇ ಮಾಡಲ್ಲ ಇಲ್ಲಿ ಅಮೌಂಟು. ಬನ್ನಿ ಹೊರಗಡೆ ಇಲ್ಲಿ ಒಂದು ಫ್ಲೋರಲ್ಲಿ 3 ರೂಮ್ ಇರುತ್ತೆ. 3 ರೂಮಲ್ಲಿ ಒಟ್ಟು 9 ರೂಮ್ ಇರುತ್ತೆ. ಅದು ನಾನಿರೋ ರೂಮು. ಇದು 19 ರೂಮು, ಮತ್ತು ಇದು ಬಂದ್ಬಿಟ್ಟು 17. ಒಂದು ರೂಮಲ್ಲಿ 3 ರೂಮ್ ಇರುತ್ತೆ. ಒಂದೇ ರೂಮಲ್ಲಿ 3 ರೂಮು ಪ್ಲಸ್ 2 ಬಾತ್ರೂಮ್ ಇರುತ್ತೆ, ಅಟ್ಯಾಚ್ಡ್ ಬಾತ್ರೂಮು. ನಾನು ಹಿಂದೆ ಕಾಣ್ತಾ ಇದ್ದಲ್ಲ, ಇದು ಬಂದ್ಬಿಟ್ಟು ಇದು ಒಂದು ಲಿಫ್ಟು, ಇದು ಸ್ಟೇರ್ ಕೇಸ್ ಇಳಿದು ಹೋಗ್ಬೋದು, ಮತ್ತು ಇದು ಒಂದು ಲಿಫ್ಟು. ಆಲ್ಮೋಸ್ಟ್ ಆಲ್ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಭಾಳ ರಶ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಡ್ಯೂಟಿ ಟಯರ್ಡಾಗಿ ಬಂದಿರ್ತಾರಲ್ಲ. ಇದು ಸ್ಟೇರ್ ಕೇಸು. ಅಕಸ್ಮಾತ್ ಲಿಫ್ಟ್ ಏನಾದರೂ ಪ್ರಾಬ್ಲಮ್ ಆದರೆ ಯೂಸಿಂಗ್ ಸ್ಟೇರ್ ಕೇಸ್ ನಾವು ಕೆಳಗಡೆ ಹೋಗ್ಬೋದು. ಯೂಸಿಂಗ್ ಸ್ಟೇರ್ ಕೇಸ್ ಇದೆ. ಆಲ್ಮೋಸ್ಟ್ ಆಲ್ ಸ್ಟೇರ್ ಕೇಸ್ ಯಾರು ಯೂಸ್ ಮಾಡಲ್ಲ. ಇಲ್ಲೊಂದು ಎಕ್ಸಾಸ್ಟ್ ಕಾಣ್ತಾ, ಇದು ಎಕ್ಸ್ಟಿಂಗ್ವಿಷರ್ ಕಾಣ್ತಾ ಇದೆ. ಏನಾದರೂ ಫೈರ್ ಅಲಾರಾಮ್ ಏನಾದರೂ ಬಂದರೆ ಇದನ್ನು ಯೂಸ್ ಮಾಡಿಕೊಂಡು ಬೆಂಕಿ ಹಾರಿಸ್ಬೇಕಂತ. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾನು ಆಲ್ಮೋಸ್ಟ್ ಅಲ್ಲ ಇನ್ನೂ ಭಾಳ ದಿವಸ ಇರ್ತೀನಿ ಕುವೈತಲ್ಲಿ. ನನ್ನ ಜಾಬ್ ಸಿಕ್ಕಿದೆ ಇಲ್ಲೇ. ಮುಂದೆ ನನ್ನ ನೆಕ್ಸ್ಟ್ ಸ್ಯಾಲ್ರಿ ಬರುತ್ತೆ, ಅದನ್ನೊಂದು ವಿಡಿಯೋ ಮಾಡ್ತೀನಿ. ಮುಂದೆ ಇಲ್ಲಿ ಏನೇನೋ ಈವೆಂಟ್ಸ್ಗಳು ಆ ಥರ ನಡೆಯುತ್ತಲ್ಲ, ಅವೆಲ್ಲ ವಿಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.